ಸೊ ವೀಕ್ಷಕರೇ, ನಮ್ಮ ಜೊತೆ ಇವಾಗ ಈ ಮನೆ ಓನರ್ ಆಗಿರುವಂತಹ ಲೋಕನಾಥ್ ಸರ್ ಇದ್ದಾರೆ. ಸೊ ಮನೆ ಬಗ್ಗೆ ಒಂದಿಷ್ಟು ಕೇಳೋಣ. ಸರ್, ನಿಮ್ಮ ಮನೆ ನೋಡಿದ್ವಿ, ತುಂಬಾ ಚೆನ್ನಾಗಿತ್ತು. ಸೊ ನಾನು ಇಲ್ಲಿ ಕೇಳೋದಂತಂದ್ರೆ ದ ವೇ ಯು ಡಿಸೈನ್, ನೀವು ಹೇಳಿದ್ರಿ ಸರ್ ನಾವೇ ನಿತ್ತು ಮಾಡಿರೋ ಮನೆ ಇದು ಅಂತ. ಸೊ ಫ್ರಂಟ್ ಎಲಿವೇಶನ್ ಅಂತ ಬಂದ್ರೆ ಅಲ್ಲಿ ನಿಮ್ಮ ಇನ್ಪುಟ್ ಏನಿತ್ತು, ನಿಮ್ಗೆ ಹೇಗೆ ಆ ಡಿಸೈನ್ ಅನ್ನು ಹೇಗೆ ತೆಗೆದ್ರಿ? ಯಾಕಂದ್ರೆ ನೋಡಿ, ಫಂಡರ್ಮ್ಯಾಕ್ಸ್ ಬೋರ್ಡ್ ಎಲ್ಲ ಸ್ವಲ್ಪ ಗ್ರೇ ತಗೊಂಡಿದ್ದಾರೆ, ಯೂಶಲಿ ಎಲ್ಲರೂ ವುಡ್ ಅನ್ನು ತಗೊಂತಾರೆ, ಗ್ರೇಗೆ ಹೋದ್ರಿ. ಸೊ ಇದು ಸ್ವಲ್ಪ ಹೇಳಿ ಸರ್ ನಮಗೆ. ಎಲಿವೇಶನ್ ಡಿಸೈನ್ ಹೇಗೆ ಡಿಸೈಡ್ ಮಾಡಿದ್ವಿ ಅಂದ್ರೆ, ಆಕ್ಚುಲಿ ನಮ್ಮ ಮನೆ ಡಿಸೈನ್ ಮಾಡಿದವರು ಆಕ್ಚುಲಿ ಒನ್ ಪರ್ಸನ್ ಅಲ್ಲ. ಸೊ ಇಟ್ಸ್ ಕಂಪ್ಲೀಟ್ ಡಿಫ್ರೆಂಟ್ ಪರ್ಸನ್. ಇಟ್ಸ್ ಕಾಂಬಿನೇಷನ್. ಕಾಂಬಿನೇಷನ್. ಸಿವಿಲ್ಗೆ ಸಪರೇಟ್ ಆಗಿ ಒಬ್ರು ಕೊಟ್ವಿ, ಆಮೇಲೆ ಎಲಿವೇಶನ್ ಸಪರೇಟ್ ಆಗಿ ಕೊಟ್ವಿ, ಇಂಟೀರಿಯರ್ ಸಪರೇಟ್ ಆಗಿ ಇನ್ನೊಬ್ರು ಕೊಟ್ವಿ. ಸೊ ಆಲ್ ಫ್ರೀಲಾನ್ಸರ್ಸ್. ಯಂಗ್ ಮೈಂಡ್ಸ್. ಹೆಂಗೆ ಅಂದ್ರೆ, ನಮ್ಮ ಫ್ರೆಂಡ್ ನಮ್ಮ ಸಿವಿಲ್ ಮಾಡಿದವ್ರಿಗೆ ಮ್ಯಾಕ್ಸಿಮಮ್ ಒಂದು 35-36 ಇರ್ಬೋದು ಅಷ್ಟೇ. ಆಮೇಲೆ ಎಲಿವೇಶನ್ ಮಾಡಿದವ್ರಿಗೆ 24-26, ಜಸ್ಟ್ ಇಂಜಿನಿಯರಿಂಗ್ ಈಗ ಬರೋರು. ಅದೇ ತರ ಇಂಟೀರಿಯರ್ ಮಾಡಿದವರು ಅಷ್ಟೇ. ಮೀನ್ಸ್ ಅವ್ರ ಹೆಸರು ಪೂಜಾ ಅಂತ. ಜೆನ್ಸಿನೇ ಕರ್ಕೊಂಡ್ ಬಂದ್ಬಿಟ್ಟು ಆಲ್ ಜೆನ್ಸಿ. ಇದೇ ತರ ನಮ್ಮ ಫ್ರೆಂಡ್ ಮನೇನು ಇನ್ನೊಂದು ಮಾಡಿದಾರೆ ನೆಲಮಂಗಲದಲ್ಲಿ. ಸೊ ಅವ್ರು ನನಗೆ ಸಜೆಸ್ಟ್ ಮಾಡಿದ ಆರ್ಕಿಟೆಕ್ಟ್ ನಿತಿನ್ ಅಂತ, ಫ್ರಂಟ್ ಎಲಿವೇಶನ್ ಅಲ್ಲಿ ಅವರು. ಆಮೇಲೆ ಅಭಿಲಾಷ್ ಅಂತ ನಮ್ಮ ಸಿವಿಲ್ ಮಾಡಿದವರು, ಹೆಬ್ಬಾಳಲ್ಲಿ ಇದ್ದಾರೆ. ಸೊ ಹೇಗೆ ಅಂದ್ರೆ, ನಾವು ಟ್ರೆಡಿಷನಲ್ ಅಪ್ರೋಚ್ಗೆ ಅಂತ ಹೋಗ್ಲಿಲ್ಲ. ಪಿಂಟ್ರೆಸ್ಟ್ ಅಲ್ಲಿ ಹುಡ್ಕೋದು, ಕಳ್ಸೋದು, ಇದ್ರಲ್ಲಿ ಯಾವ್ದು ಸೂಟಬಲ್ ಆಗುತ್ತೆ, ಯಾವ್ದು ಫಿಟ್ ಇನ್ ಆಗುತ್ತೆ. ಆಕ್ಚುಲಿ ನಮ್ ಸಿವಿಲ್ ಎಲ್ಲ ಮುಗಿದ್ಮೇಲೆ ಲಾಸ್ಟ್ ಅಲ್ಲಿ ಎಲಿವೇಶನ್ ತಗೊಂಡ್ವಿ. ಸೊ ನಮ್ದು ಹಿಂಗಿದೆ, ಈ ಮನೆ ಹೀಗಿದೆ, ಇದನ್ನ ಹೆಂಗ್ ಬ್ಯೂಟಿಫೈ ಮಾಡ್ಬೋದು ಅನ್ನೋ ತರ ಕಾನ್ಸೆಪ್ಟ್ ಅಲ್ಲಿ ಅಪ್ಗ್ರೇಡಿಂಗ್ ಮಾಡ್ತಾ ಹೋಗ್ಬೋದು ನಾವು. ಚಾಲೆಂಜ್ ತರನೇ ಕೊಟ್ವಿ ನಾವು. ಚಾಲೆಂಜ್ ತರನೇ ಕೊಟ್ಟಿದ್ದು. ಅವ್ರು ನಿತಿನ್ ಫ್ರಂಟ್ ಎಲಿವೇಶನ್ ಅಲ್ಲಿ ಸ್ವಲ್ಪ ಚೆನ್ನಾಗೇ ಮಾಡಿದ್ರು. ಆಮೇಲೆ ಹೇಳಿದ್ರು, ಸರ್ ಈ ತರ ನಂದು ಬಡ್ಜೆಟ್ ಇಷ್ಟಿದೆ, ಒಂದು ಸಮ್ ಅಮೌಂಟ್ ಇದೆ, ಎಕ್ಸ್ ಅಮೌಂಟ್ ಇದೆ, ಇದ್ರೊಳಗೆ ಮುಗಿಯುತ್ತೆ ಅನ್ನೋ ತರ ಇದ್ರೆ ಮಾಡಿಸಿ ಕೊಡಿ ಅಂತ ಹೇಳಿದ್ವಿ. ಸೊ ಅದೊಂದು ನೆಕ್ಸ್ಟ್ ಒಂದು ಚಾಲೆಂಜ್. ಸೊ ಅದನ್ನ ಏನ್ ಮಾಡಿ ಒಂದೊಂದಾಗ ಸಾರ್ಟ್ ಮಾಡಿ, ಇದನ್ನ ಇಷ್ಟು ಮಾಡ್ಕೋಬಹುದು ಸರ್, ಇದ್ರಲ್ಲಿ ನಿಮ್ಗೆ ಚೆನ್ನಾಗಿ ಕಾಣಿಸ್ಬೇಕಂದ್ರೆ ಲೈಟಿಂಗ್ ಎಲಿಮೆಂಟ್ಸ್ ಒಂದು ಹಾಕೊಳ್ಳಿ. ಆ ಟ್ರಯಾಂಗಲ್ ಬರುತ್ತಲ್ಲ, ಅದ್ರ ಲೈಟಿಂಗ್ ಎಲಿಮೆಂಟ್ಸ್ ಮಾಡ್ಕೊಳ್ಳಿ, ನಿಮಗೆ ಒಂದು ನೆಕ್ಸ್ಟ್ ಸ್ಟೆಪ್ ಇದ್ದಂಗೆ ಇರುತ್ತೆ, ನೆಕ್ಸ್ಟ್ ಲೆವೆಲ್ ಇದ್ದಂಗೆ ಇರುತ್ತೆ. ಅದನ್ನ ಒಂದ್ಸಲಿ ಟ್ರೈ ಮಾಡಿ ನೋಡಿ ಅಂತ ಹೇಳಿದ್ರು. ಆಕ್ಚುಲಿ ಸ್ಟಾರ್ಟಿಂಗ್ ಅಲ್ಲಿ ಹೋದಾಗ ನಮಗೂ ಅಷ್ಟೊಂದು ಏನು ಕಾನ್ಫಿಡೆನ್ಸ್ ಇರಲಿಲ್ಲ. ಬಟ್ ಹೇಗೆ ಫೋಟೋದಲ್ಲಿ ಬಂದಿರೋದನ್ನ ನಾವೇ ಎಕ್ಸಿಕ್ಯೂಟ್ ಮಾಡ್ತಿದ್ದೀವಿ ಅಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಅದನ್ನ ಮಾಡ್ತಾ ಮಾಡ್ತಾ ನಮಗೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬಂತು. ಆಮೇಲೆ ಹೇಗೆ ಅಂದ್ರೆ, ಗ್ರೀನ್ ಲ್ಯಾಂಪ್ ಕಡೆಯಿಂದ ಸ್ವಲ್ಪ ಸಪೋರ್ಟ್ ಸಿಕ್ತು ನಮಗೆ. ಸೊ ಅವ್ರನ್ನು ಫ್ಯಾಬ್ರಿಕೇಟರ್ಸ್ ಎಲ್ಲ ಹೆಲ್ಪ್ ಮಾಡಿ ಅವರು ಒಂದು ಎಲಿವೇಶನ್ ಅನ್ನು ರೆಡಿ ಮಾಡಿಕೊಟ್ರು. ಓಕೆ, ಇವಾಗ ಮನೆ ಒಳಗಡೆ ಬಂದ್ಬಿಡೋಣ. ಮೇನ್ ಡೋರು ಪ್ಲಸ್ ದೇವ್ರ ಮನೆ. ಸೊ ಇದ್ರ ಎಕ್ಸಿಕ್ಯೂಷನ್ ಬಗ್ಗೆ ಒಂಚೂರು ಹೇಳಿ ನಮಗೆ. ಇದು ಇಲ್ಲಿ ಕಾರ್ಪೆಂಟರ್ ಒಬ್ರು ಇದ್ದಾರೆ, ವೇದಮೂರ್ತಿ ಅಂತ, ಜಮ್ ಪರ್ಸನ್. ಈ ಡಿಸೈನ್ ಹಿಂಗೆ ಬರಬೇಕು, ಈ ಸ್ಟೆಪ್ಸ್ ಹಿಂಗೆ ಬರಬೇಕು. ವುಡ್ ನೀವು ತಗೊಂಬಂದ್ರೆ? ವುಡ್ ನಾವು ತಂದ್ವಿ. ಎಲ್ಲಿಂದ ತಂದಿರೋದು ಇದು? ಇಲ್ಲಿ ಕಾರ್ಡ್ ರೋಡ್ ಅಲ್ಲಿ ಉಮಿಯಾ ಟಿಂಬರ್ಸ್ ಅಂತ. ಅದನ್ನ ಸ್ವಲ್ಪ ನೋಡ್ ತಗೋಬೇಕು. ಯಾವ ಟೀಕ್ ಸರ್ ಇದು? ಇದು ಆಫ್ರಿಕನ್ ಟೀಕ್. ಆಫ್ರಿಕನ್ ಟೀಕ್ ಅಲ್ಲಿ ಯಾವ್ದು? ಗಾನಾ ಟೀಕ್ ಅಂತ ಏನೋ ಬರುತ್ತೆ. ಇಲ್ಲ, ಇದು ಇನ್ನೊಂದು ಟೀ ಇಂದ ಯಾವ್ದೋ ಊರು ಟಾಗೋನ ಯಾವ್ದೋ ಒಂದು ಊರು ಬರುತ್ತೆ. ಐ ಡೋಂಟ್ ನೆನಪಿಲ್ಲ. ಸೊ ಅದ್ರಲ್ಲಿ ಗ್ರೈನ್ಸ್ ಕಡಿಮೆ ಬರುತ್ತೆ. ನಿಮ್ಗೆ ಗಾನಾ ಆಗಲ್ಲ ಹೋದ್ರೆ ವೈಟ್ಸ್ ಜಾಸ್ತಿ ಬರುತ್ತೆ, ಇದರಲ್ಲಿ ಬ್ರೌನ್ ಜಾಸ್ತಿ ಬರುತ್ತೆ. ಪ್ಲೇನ್ಸ್ ಗ್ರೈನ್ಸ್ ಆಲ್ಮೋಸ್ಟ್ ಬರ್ಮಾ ಅಷ್ಟು ಬರಲ್ಲ, ಬರ್ಮಾಗಿನ ಸ್ವಲ್ಪ ಡಾರ್ಕ್ ಆಗಿ ಬರುತ್ತೆ ಅಷ್ಟೇ. ಅದೊಂದು ಇವಾಗ ನೋಡಿದಾಗ್ಲೂ ಗೊತ್ತಾಗುತ್ತೆ. ಅದೊಂದೇ ಡಿಫ್ರೆನ್ಸ್ ಇದ್ರಲ್ಲೂ ಅದಕ್ಕೂ. ಆಮೇಲೆ ಮರ ಎಲ್ಲ ಸೇಮೇ ಸರ್, ಒಂದ್ಸಲಿ ಕುಯ್ದ ಮೇಲೆ ಒಳಗೆ ಏನಿದೆಯೋ ಅಷ್ಟೇ. ಅದು ಈ ಕಂಬ ಎಲ್ಲ ಆಕ್ಚುಲಿ ಇಲ್ಲೇ ಆನ್ ಸೈಟೇ ಮಾಡಿರೋದ? ಇದು ಕಂಬಗಳು ಎದುರುಗಡೆ ಕಂಬ ತಂದು ಇಲ್ಲ, ಅದೆಲ್ಲ ಅದೇ ಕಟ್ ಮಾಡಿಸಿದ್ರೆ ಅಂದ್ರೆ, ಇವಾಗ ನಾರ್ಮಲಿ ಹೇಗೆ ಅಂದ್ರೆ ವುಡ್ ಲಾಗ್ ಇಷ್ಟರದ್ದು ಬರುತ್ತಲ್ಲ, ಮಧ್ಯದಲ್ಲಿ ಗರ್ಭ ಬರುತ್ತೆ. ಸೊ ಅದು ಹೇಗೆ ಹೋಗುತ್ತೆ ಅಂತ ಯಾರಿಗೂ ಗೊತ್ತಿರಲ್ಲ. ಅದು ನಿಮ್ ವಿಡಿಯೋಸ್ ಎಲ್ಲ ನಾವು ಹೋಮ್ವರ್ಕ್ ಜಾಸ್ತಿ ಮಾಡಿ ಅದು ಏನ್ ಮಾಡ್ತಾರೆ ಅಂತ, ಅದನ್ನ ಹೇಗೆ ಕಟ್ ಮಾಡಿಸೋದ್ರೆ, ಆಕ್ಚುಲಿ ಮೇನ್ ಅಂದ್ರೆ ನನ್ನ ತಮ್ಮ ಬ್ರದರ್ ತರುಣ್ ಅಂತ. ಹಿ ವಾಸ್ ಅ ಮೇನ್ ಪಿಲ್ಲರ್. ಇದನ್ನ ಹೀಗೆ ಕಟ್ ಮಾಡಿಸ್ಬೇಕು, ಈ ಗರ್ಭ ಹೀಗೆ ಬರಬಾರ್ದು ಅಂತ ಹೇಳಿ ಅವ್ರ ಹತ್ರ ಒಂದ್ 2 ದಿನ ಕೂತ್ಕೊಂಡು, ಆ ಮರ ಒಂದ್ 6 ಫೀಟ್ ರೌಂಡ್ ಇರೋದು, ಗರ್ತ್ 6 ಫೀಟ್ ಸಮಥಿಂಗ್ ಗರ್ತಿರೋದು, ಅದನ್ನ ತೆಗೆದು ಸೆಂಟ್ರಲ್ಲೇ ಹೊಡ್ಸ್ಬಿಟ್ಬಿಡಿ ಫಸ್ಟ್ ಲೈನ್. ಹೋದ್ರೆ ಅಲ್ಲಿ ಹೆಂಗ್ ಬರುತ್ತೆ ನೋಡೋಣ ಗರ್ಭ ಅಂತ. ಆಕ್ಚುಲಿ ನಮ್ ಲಕ್ಕಿಗೆ ಗರ್ಭ ಬರೀ 2 mm 3 mm ಸ್ಟ್ರೈಟ್ ಲೈನ್ ಅಲ್ಲಿ ಬಂದ್ಬಿಟ್ಟು ಒಂದೇ ಲೈನ್ ಅಲ್ಲಿ ಬಂದ್ಬಿಟ್ಟು. ಸೊ ಆಕ್ಚುಲಿ ವೆರಿ ಲಕ್. ಆತರ ಜಾಸ್ತಿ ಜನಕ್ಕೆ ಸಿಗಲ್ಲ, ಬರಲ್ಲ. ಆಕ್ಚುಲಿ ಹಂಗ ಹೋಗ್ತಾ 6 mm ಅಲ್ಲಿ ಇರೋದು ಹಂಗೆ ಹೋಗಿ ಸ್ಪ್ರೆಡ್ ಆಗಿ ಆಗ್ಲಾಗ್ಬಿಡುತ್ತೆ. ಸೊ ಅದರಿಂದ ಇದೊಂದು ನಮ್ ಲಕ್ ಅಂತ ಹೇಳ್ಕೋಬೇಕು. ಆದ್ರೆ ಗರ್ಭ ಬಿಟ್ಟು
ಈ ಮರನ 2 ಪಿಲ್ಲರ್ ಆಗಿ ತಗೊಂಡು ಆಮೇಲೆ ಅವ್ರು ವೇದಮೂರ್ತಿ ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿದ್ವಿ. ಸೊ ಅವರೇ ಎಲ್ಲ ಚೌನ್ ಮಾಡಿ ಕಾರ್ವ್ ಮಾಡಿ ಇಲ್ಲಿ ತಗೊಂಡ್ಬಂದು ಫಿಟ್ ಮಾಡಿಸಿದ್ವಿ. ಓಕೆ, ಅದ್ರ ಬ್ಯಾಕ್ ಗ್ರೌಂಡ್ ಅಲ್ಲಿ ಒಂದು ಹಾಕಿದಿರಲ್ಲ, ಅದೇನು ಅಲ್ಬೆಸ್ಟರ್ ಶೀಟಾ ಅಥವಾ ಅದು ಆನೆಕ್ಸ್ ಮಾರ್ಬಲ್, ಪ್ಯೂರ್ ಆನೆಕ್ಸ್, ಅದ್ರ ಹಿಂದ್ಗಡೆ ಲೈಟ್ ಹಾಕಿರೋದು. ಲೈಟ್. ಓಕೆ ಓಕೆ ಓಕೆ. ವಾಟ್ ಅಬೌಟ್ ಮಾರ್ಬಲ್ ಬಗ್ಗೆ ಒಂಚೂರು ಇನ್ಫಾರ್ಮೇಶನ್ ಕೊಡಿ. ಎಲ್ಲಿ ಹೋದ್ರಿ, ಏನು ಕತೆ, ಕಾಸ್ಟ್ ಏನು ಬಂತು? ಫತೇಗೆ ಹೋಗಿದ್ವಿ. ಫತೇಗೆ ಹೋಗಿದ್ವಿ. ಅಲ್ಲಿ ನಮ್ಮ ಒಬ್ರು ಪರಿಚಯ ಇರೋರು, ಅಂದ್ರೆ ನನ್ನ ಫ್ರೆಂಡ್ ಅವರ ಅವ್ರು ಮುಂಚೆ ತಗೊಂಡಾಗ ಅವ್ರ ನಂಬರ್ ಕೊಟ್ಟು ಅವ್ರಿಗೆ ಮಾಡಿದ್ದು. ಸೊ ಅವ್ರ ರೆಫರೆನ್ಸ್ ಅಲ್ಲಿ ಹೋಗಿದ್ವಿ. ಅಂದ್ರೆ ಇಟ್ಸ್ ಲೈಕ್ ನಾರ್ಮಲಿ ಯಾರು ಬೇಕಾದ್ರೂ ಅಪ್ರೋಚ್ ಮಾಡ್ಬೋದು. ದ ಥಿಂಗ್ ಇಸ್ ಲೈಕ್ ಪ್ರೈಸಿಂಗ್ ಅಲ್ಲಿ ಕೂರ್ಬೇಕು. ಸೊ ನಾವು ಆ್ಯಕ್ಚುಲಿ 300 ಸಮಥಿಂಗ್ ಕೊಟ್ವಿ. 300 ಪ್ಲಸ್ 300 ಪ್ಲಸ್ GST ಸಮಥಿಂಗ್ ಬೀಳುತ್ತೆ. ಓಕೆ, ಬಟ್ ಲೇಯಿಂಗ್ ಅಲ್ಲಿ ನಿಮ್ಮ ಕಾಸ್ಟ್ ಇದಾಗುತ್ತೆ ಜಾಸ್ತಿ, 115 ಸಮಥಿಂಗ್, 150 ಆಗುತ್ತೆ. 115. 115. ವಾಟ್ ಅಬೌಟ್ ಪಾಲಿಶಿಂಗ್ ಮಾಡಿಸೋದಕ್ಕೆ? ಪಾಲಿಶಿಂಗ್ ಎಲ್ಲ ನಮ್ಮ ಸ್ಕೋಪಲ್ಲಿ ಬರುತ್ತೆ. ಕೆಮಿಕಲ್ಸ್ ಎಲ್ಲ ನಾವು ಕೊಡಿಸ್ಬೇಕು. ಅದೊಂದು 2 ಲಕ್ಷ ಬೀಳುತ್ತೆ ಸರ್. 2 ಲಕ್ಷ ಆಗ್ಬಿಡುತ್ತೆ ನಮಗೆ. ಓಕೆ, ಸೊ ನೆಕ್ಸ್ಟ್ ಬರೋದು ನಿಮ್ಮ ಮನೆಯ ರೈಲಿಂಗ್ಸ್. ಓಕೆ, ಇಟ್ಸ್ ಯೂನಿಕ್ ರೈಲಿಂಗ್ಸ್. ನಾನು ಇನ್ನೂವರೆಗೆ ಎಲ್ಲೂ ನೋಡಿಲ್ಲ ಆ ಥರ ರೈಲಿಂಗ್ಸ್. ಅದು ಹೆಂಗೆ ಪ್ರೊಕ್ಯೂರ್ ಮಾಡಿದ್ರಿ, ಅದೊಂದು ಚೂರು ಸ್ಟೋರಿ ಹೇಳಿ ನಮ್ಗೆ. ಅದು ಸ್ವಲ್ಪ ಪ್ರೊಕ್ಯೂರ್ ಮಾಡೋದಕ್ಕಿಂತ ಅದನ್ನ ಹುಡ್ಕದೇ ದೊಡ್ಡ ಇದಾಗಿ ಹೇಳಿ ಸರ್ ನಮ್ಗೆ. ಅದು ಏನು ಮಟೀರಿಯಲ್ ಏನದು ಆ್ಯಕ್ಚುಲಿ? ಫಸ್ಟ್ ಆಫ್ ಆಲ್ ಅಲ್ಯೂಮಿನಿಯಂ ಸರ್. ಪ್ಯೂರ್ ಅಲ್ಯೂಮಿನಿಯಂ. ಹೆಂಗ್ ಹುಡುಕಿದ್ರಿ ಅದನ್ನ ನೀವು ನೋಡಿದ್ದಿಲ್ಲಿ ಅದನ್ನ? ಆಕ್ಚುಲಿ ಇಲ್ಲಿ ಪೀಣ್ಯದಲ್ಲಿ ಒಂದು ಫ್ಯಾಕ್ಟ್ರಿ ಇದೆ, ಉಮಾ ಇಂಡಸ್ಟ್ರೀಸ್ ಅಂತ. ದೇ ಆರ್ ಬಿಗ್ ಟೈಮ್ ಸಪ್ಲೈಯರ್ಸ್, ರೈಲಿಂಗ್ ಸಪ್ಲೈಯರ್ಸ್ ಪ್ಲಸ್ ಗ್ಲಾಸು. ಆಮೇಲೆ ನಮ್ದು OTS, ಆಮೇಲೆ ಈ ವಿಂಡೋಸ್ ಎಲ್ಲ ಮಾಡಿದ್ರು, 7 ಫೀಟ್ ಬಾಲ್ಕನಿ ವಿಂಡೋಸ್ ಎಲ್ಲ ಮಾಡಿದ್ರು, ಅದೆಲ್ಲ ಅವರೇ ಮಾಡಿರೋದು ಮೋಸ್ಟ್ಲಿ. ಸರಿ. ಸೊ ಅವರು ದೇ ಆರ್ ವೆರಿ ಗುಡ್ ಈ ಬಿಸ್ನೆಸ್ ಅಲ್ಲಿ. ದೇ ಆರ್ ಫ್ರಮ್ ಲಾಸ್ಟ್ 25 years ಸಮಥಿಂಗ್. ಅವರು ಜೆನ್ಸಿನೇ ಆಕ್ಚುಲಿ. ಓನರ್ ಅವ್ರ ಓನರ್ ಬಂದು ಅನ್ನಪೂರ್ಣ ಮೇಡಮ್ ಅಂತ. ಸೊ ಶೀಸ್ ಅಂದ್ರೆ ಅವರು ಜೆನ್ಸಿ ತರನೇ ಇರ್ತಾರೆ, ಲೈಕ್ ಶೀಸ್ ಅರೌಂಡ್ 50 ಸಮಥಿಂಗ್. ಅವರು ಜೆನ್ಸಿ ತರನೇ ಆಡ್ತಾರೆ. ಆಮೇಲೆ ಅವ್ರ ಮಕ್ಕಳು ಅವ್ರು ಟೇಕ್ ಓವರ್ ಮಾಡಿದ್ರೆ ದೇ ಆರ್ ರನ್ನಿಂಗ್ ದ ಬಿಸ್ನೆಸ್. ಇವರು ಅಪ್ರೂವಲ್ ಅಥಾರಿಟಿ ತರ ಇದೆ. ಸೊ ಇವರು ಅವ್ರ ಹತ್ರ ನೋಡಿದ್ವಿ, ಈ ತರ ನನ್ನ ಹತ್ರ ಒಂದು ಐಟಮ್ಸ್ ಇದೆ ನೋಡಿ ಅಂತ ಹೇಳಿದ್ರು. ಆಕ್ಚುಲಿ ರೈಲಿಂಗ್ಸ್ ಅವ್ರ ಹತ್ರ ತಗೊಂಡಿಲ್ಲ, ಬಟ್ ಮಿಕ್ಕಿದೆಲ್ಲ ಅವ್ರ ಹತ್ರ ತಗೊಂಡ್ವಿ. ಮೋಸ್ಟ್ಲಿ ಎಲ್ಲ ನಮ್ಮ ಸ್ಲಿಮ್ ಪ್ರೊಫೈಲ್ಸ್ಗೆ ನಾವು ಇದು ಮಾಡಿದ್ವಿ. ಆಮೇಲೆ ನಮಗೆ ಅಲ್ಲಿ ಪ್ರೈಸಿಂಗ್ ಅಲ್ಲಿ ವರ್ಕೌಟ್ ಆಗಿಲ್ಲ. ಇನ್ನೊಂದು ಮಧುಶ್ರೀ ಅಥೇನಾ ಅಂತ ಒಬ್ರು ಇದ್ದಾರೆ, ಅವರು RR ನಗರಲ್ಲಿ ಇರೋದು, ಅಥೇನಾ ಸ್ಟುಡಿಯೋಸ್ ಅಂತ ಇದ್ದಾರೆ. ಸೊ ಅವ್ರ ಹತ್ರ ಹೋಗಿದ್ವಿ. ಅವ್ರ ಹತ್ರ ಹೋದಾಗ ದೇ ಶೋಡ್, ಸರ್ ನಾವು ಈ ತರ ಮಾಡ್ಕೊಡ್ಬೋದು, ಬಟ್ ಮೋಸ್ಟ್ಲಿ ಎಲ್ಲರೂ 1 ಇಂಚ್ಗೆ ಯಾರು ನಿಂತ್ಕೊಳ್ಳಲ್ಲ. ಆಕ್ಚುಲಿ ಹ್ಯಾಂಡ್ ರೈಲ್ ನೋಡಿದ್ರೆ ನಮ್ ಚಿಕ್ಕದಾಗ 1 ಇಂಚ್ ಸಮಥಿಂಗ್ ಬರುತ್ತೆ. ಇಷ್ಟೇ ಇದೆ ನಿಮ್ದು ಅಲ್ವಾ? ಹೌದು. ನಿಮ್ಗೆ ಆ ಕಾನ್ಫಿಡೆನ್ಸ್ ಬಂತ? ಅದು ಇದು ನಿಂತ್ಕೊಳ್ಳೋತ್ತ ತಡಿಯತ್ತಾ? ಮಕ್ಕಳು ಮರಿ ಓಡಾಡೋದನ್ನ ಕಿತ್ತು ಬಿಸಾಕ್ತಾರನೋ ಇದು ಬರಲಿಲ್ಲ ನಿಮ್ಗೆ? ಇಲ್ಲ, ಆಕ್ಚುಲಿ ಅದು ಸ್ಟಾರ್ಟಿಂಗ್ ಇಂದಾನು ಅದೊಂದು ತಲೆಯಲ್ಲಿತ್ತು. ಸೊ ಅದಕ್ಕೆ ಏನ್ ಮಾಡಿದ್ರು, ಎಲ್ಲರೂ ನಾರ್ಮಲಿ 6 ಇಂಚಸ್ 8 ಇಂಚಸ್ ಹಾಕ್ತಾರೆ, ಬಟ್ ಇದು 12 ಇಂಚಸ್ ಸಮಥಿಂಗ್ ಸ್ಪಿಕಾಟ್ ಬರುತ್ತಲ್ಲ, ಅದು 12 ಇಂಚಸ್ ಸಮಥಿಂಗ್ ಏನೋ ಹಾಕಿದ್ದಾರೆ. ಸೊ ಅದರಿಂದ ಸ್ವಲ್ಪ ಗಟ್ಟಿ ಇದೆ. ಆಮೇಲೆ ಎಲ್ಲಾನು ಫುಟ್ ಮೀನ್ಸ್ ಲ್ಯಾಂಡ್ ಕನೆಕ್ಟ್ ಆಗುತ್ತೆ, ಎಲ್ಲೇ ಹೋದ್ರು ಲ್ಯಾಂಡ್ ಕನೆಕ್ಟ್ ಆಗಿರುತ್ತೆ. ಸೊ ಸ್ಟಡಿ ಇರುತ್ತೆ. ಸೊ ಅದರಿಂದ ಸ್ವಲ್ಪ ಗಟ್ಟಿ ಇರುತ್ತೆ, ಬಟ್ ಸ್ವಲ್ಪ ವಾಬ್ಲಿಂಗ್ ಬಂದೇ ಬರುತ್ತೆ, 10% ಇದ್ದೇ ಇರುತ್ತೆ. ಸೊ ಅದನ್ನ ಸ್ವಲ್ಪ ನೋಡ್ಕೋಬೇಕು. ಮೇಂಟೆನೆನ್ಸ್ ಬರುತ್ತೆ ಅವಾಗ. ಏನು ಮೇಂಟೆನೆನ್ಸ್ ಬರುತ್ತೆ? ಅದು ಅಲ್ಲಾಡೋದು ಸ್ವಲ್ಪ ಬರುತ್ತೆ, ಟೈಟ್ ಮಾಡೋದೊಂದು ಇರುತ್ತೆ ಅಷ್ಟೇ. ಬಟ್ ಅದು ಪೌಡರ್ ಕೋಟೆಡ್ ಏನು PVD ಕೋಟೆಡ್ ಸರ್? ಅದು ಆಕ್ಚುಲಿ ಇಲ್ಲ, ಅದು ಬೇರೆ ಏನೋ ಕೋಟಿಂಗ್ ಹೇಳ್ತಾರೆ ಅದು. ಓಕೆ. ಅದು ಬಟ್ ಶೇಡ್ ಆಗಲ್ಲ? ಫೇಡ್ ಆಗದೆ, ವಾರಂಟಿ ಇದೆ 10 years. ಕಾಸ್ಟ್ ಏನು ಬಿತ್ತು ಸರ್ ನಿಮಗೆ ಅದು ಆಕ್ಚುಲಿ ತಿಳ್ಕೊಬೋದಾ? 1700 ಅವರು ಕೋಟ್ ಮಾಡಿದಾಗ 1780 ಸಮಥಿಂಗ್ ಏನೋ ಕೋಟ್ ಮಾಡಿದ್ರು, ಬಟ್ ಅದಕ್ಕಿಂತ ಕಡಿಮೆನೇ ವರ್ಕೌಟ್ ಆಯ್ತು. ಅಂದ್ರೆ ನಿಮಗೆ SS ಗಿಂತ ಸ್ವಲ್ಪ ಪ್ರೀಮಿಯಂ ಬಿತ್ತು ನಿಮಗೆ ಆಕ್ಚುಲಿ. SS-ಗೆ ಇಂತ ಸ್ವಲ್ಪ ಕಾಸ್ಟ್ಲಿ ಬೀಳುತ್ತೆ, ಸ್ವಲ್ಪ ಕಾಸ್ಟ್ಲಿನೇ ಬೀಳುತ್ತೆ. ಆಕ್ಚುಲಿ ನಾವು ಉಮಾ ಇಂಡಸ್ಟ್ರಿಗೆ ಹೇಳಿದ್ನಲ್ಲ, ಅವ್ರು ಯಾರಾದರೂ ಅಂದರೆ ನಿಮ್ಗೆ ಏನಾದ್ರು ಅನ್ಇಂಟರ್ವೆನ್ಷನ್ ಆಗಿ ಮಾಡಿಕೊಡ್ಬೇಕು ಅಂದರೆ ನೀವು ಉಮಾ ಇಂಡಸ್ಟ್ರಿ ಹೋಗ್ಬೋದು ಅಂತ ಹೇಳ್ತೀರಾ? ಓಕೆ ಸರ್, ಫೈನಲ್ ಆಗಿ ಕೇಳೋದು ನಿಮ್ಮದು ಸ್ಕೈ ವ್ಯೂ ಮೇಲ್ಗಡೆ ಹ್ಯೂಜ್ ಅದು ಆ್ಯಕ್ಚುಲಿ. ಓಕೆ, ಹೂಸ್ ಐಡಿಯಾ ಆಯ್ತು? ನಿಮ್ದ ವೈಫ್ದ? ಯಾರ ಐಡಿಯಾ? ನಿಮ್ದೇ. ಆ್ಯಕ್ಚುಲಿ ಮನೇಲಿ ಎಲ್ಲರೂ ಆಗಲ್ಲ, ಬೇಡ, ಇಷ್ಟು ದೊಡ್ಡದು ನೀರು ಸೋರುತ್ತೆ ಅಂತ ಹೇಳ್ತೀವಿ. ಬಿಸಿಲು ಬರುತ್ತೆ, ಅದಕ್ಕೂ ಚಿಕ್ಕ ಹೋಲ್ಸ್ ಕೊಟ್ಕೊಂಡಿದ್ದೀವಿ, ಸೊ ವೆಂಟ್ ಆಗೋದಕ್ಕೆ. ಸೊ ಬಿಸಿಲಿದ್ದಾಗ ಹೋಲ್ ಇದೆಯಾ? ವೆಂಟಿಲೇಷನ್ ಇದೆ. ಸೊ ಅದು ಹೇಗೆ ಬರಲ್ಲ ಅದರಲ್ಲಿ? ಇಲ್ಲ, ಬರಲ್ಲ. ಪೈಪ್ ಕನೆಕ್ಟ್ ಮಾಡಿರ್ತಿಲ್ಲ, ಈ ಕಡೆಗೂ ಆ ಕಡೆ ಕನೆಕ್ಟ್ ಮಾಡಿ ಔಟ್ ಸೈಡ್ಗೆ ನಿಮಗೆ ಒಂದು 3 to 6 ಇಂಚಸ್ ಎಕ್ಸ್ಟ್ರಾ ಬಿಟ್ಕೋಬೇಕು ನೀವು. ಸೊ ಅವಾಗ ನೀರು ಬಿದ್ರು ಒಳಗೆ ಬರಲ್ಲ. ಒಂದು ಎಲ್ಬೋ ತರ ಹಾಕಿ ಕೆಳಗೆ ಬಿಟ್ಕೊಬಿಟ್ರೆ ಅದು ಸರಿ ಹೋಗುತ್ತೆ ಅಂತ ಹೇಳ್ತೀರಾ? ಓಕೆ, ಬಟ್ ಇದು ಟೂ ಬಿಗ್ ಅಲ್ವಾ ಸರ್? ನಿಮ್ಗೆ ಟೂ ಬಿಗ್ ಅಂತ ಅನ್ಸಿಲ್ಲ? ಅದು ಸ್ವಲ್ಪ ದೊಡ್ಡದಾಯ್ತು.
ಬಟ್ ಸ್ಟಾರ್ಟಿಂಗಲ್ಲಿ ನಮಗೆ ಒಂಥರ ರಫ್ ಕಾನ್ಫಿಡೆನ್ಸ್ ಇತ್ತು. ಓಕೆ ಓಕೆ. ಆಮೇಲೆ ಅದು ಇದು ಬರುತ್ತೆ ನೋಡಿ, ಅದು ಗ್ಲಾಸ್ ಕೂತಿರೋದು ಅದು ಯಾವುದು ಕಟ್ಟಡದ ಮೇಲೆ ಕೂತಿಲ್ಲ, ಪೂರಾ ಕಾಂಕ್ರೀಟ್ ಅದು. ಕಾಂಕ್ರೀಟ್ ಏನದು ಸಾಲಿಡ್ ಕಾಂಕ್ರೀಟ್ ಮೇಲೆ ಫುಲ್ 2 ಫೀಟ್ ಸಾಲಿಡ್ ಬೀಮ್ ಮೇಲೆ ಕಾಂಕ್ರೀಟ್ ಮಾಡಿ ಕೂರಿಸಿರೋದು. ಓಕೆ. ಅಂಡ್ ವಾಟ್ ಅಬೌಟ್ ಬಾಲ್ಕನಿ? ನಿಮ್ಮ ರೂಮ್ಗಿಂತ ಬಾಲ್ಕನಿ ದೊಡ್ಡದು. ವಾಯ್ ಅಷ್ಟು ದೊಡ್ಡ ಬಾಲ್ಕನಿ ಏನಕ್ಕೆ ನಿಮ್ಗೆ ಐಡಿಯಾ? ಅದು ಆ 3rd ಫ್ಲೋರ್ ಹೇಳ್ತಾರೆ ಮೇಲ್ಗಡೆ ಹೌದು. ಅದು ಏನಕ್ಕೆ ಅಂದರೆ, ಸೊ ಈವ್ನಿಂಗ್ ಲೀಜರ್ ಟೈಮಲ್ಲಿ ಏನಾದ್ರು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕು, ಇಲ್ಲ ಕ್ರಿಕೆಟ್ ಮ್ಯಾಚ್ ಏನಾದ್ರು ನೋಡಬೇಕು ಅಂದರೆ ನಮಗೊಂಥರ ಕನ್ಫೈನ್ಡ್ ಹೋಮ್ ಥಿಯೇಟರ್ ಮಾಡ್ಕೊಳ್ಳೋ ಮೈಂಡ್ ಸೆಟ್ ಇರಲಿಲ್ಲ ನಮಗೆ. ಓಪನ್ ಬ್ರೀಸಲ್ಲಿ ಸುಮ್ಮನೆ 4-5 ಡಫಲ್ ಬ್ಯಾಗ್ ಹಾಕ್ಸ್ಕೊಂಡು ಅದ್ರ ಮೇಲೆ ಕೂತ್ಕೊಂಡು ಆರಾಮಾಗಿ ನೋಡ್ಕೊಂಡು ಲೀಜರ್ಗೋಸ್ಕರ. ಆಮೇಲೆ ಮಳೆ ಬಂತು ಅಂದರೆ ಎತ್ಕೊಂಡು ಮನೆ ಶಿಫ್ಟ್ ಮಾಡ್ಕೊಳ್ಬೇಕು. ಬಟ್ ಇವಾಗ ನೀವು ಮನೆ ಕಟ್ಟಿದ ಮೇಲೆ ಅದು ಎಷ್ಟು ಡೆಫಿನೆಟ್ಲಿ ಅದೇ ಥರ ಯೂಸ್ ಆಗ್ತಾ ಇದೆಯಾ ನಿಮಗೆ? ಆ್ಯಕ್ಚುಲಿ ಇನ್ನೂ ಸೆಟ್ಟಿಂಗ್ಸ್ ನಡೀತಾ ಇದೆ, ಇನ್ನೂ ಅದರಲ್ಲಿ ಇದೆಲ್ಲ ಹಾಕ್ಸ್ಕೋಬೇಕು, ಜೂಲ ಬರಬೇಕು. ಸೊ ಅದೆಲ್ಲ ಇನ್ನೂ ಸ್ವಲ್ಪ ಇವಾಗ ಸದ್ಯಕ್ಕೆ ಮನೆ ಕಟ್ಟಿ. ಎಷ್ಟು ದಿನ ಆಯ್ತು ಸರ್ ಮನೆ ಕಟ್ಬಿಟ್ಟು? ಆಲ್ಮೋಸ್ಟ್ 2 years ಆಯ್ತು ಸರ್. 2 ವರ್ಷ ಆಯ್ತು. 2 ವರ್ಷ ಆಯ್ತು. ಬಟ್ ಸ್ಟಿಲ್ ಗೋಯಿಂಗ್ ಆನ್, ನಡೀತಾ ಇದೆ. ಸ್ವಲ್ಪ ಚಿಕ್ಕ ಕೆಲಸ ನಡೀತಾ ಇದೆ. ಸೂಪರ್ ಆಗಿ ಹೇಳಿದ್ರಿ. ನಮ್ಮ ವೀಕ್ಷಕರ ಜೊತೆ ನಿಮ್ಮ ಒಂದು ಮನೆಯ ಒಂದು ಕಂಪ್ಲೀಟ್ ಒಂದು ಪಯಣವನ್ನು ಶೇರ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.